Hello everyone, welcome you all for my YouTube channel. I am Puneet Kumar DG, Assistant Professor of Commerce, Government First Aid College, Baramasagara. As you all know, we are discussing the subject Law and Practice of Income Tax Part 2. We are discussing the subject Module 1, Profits and Gains from Business or Profession. In this module, in the previous sessions, we discussed about the meaning of business and as well as the computation of the business income. So in this particular module, we will discuss about the deductions which are expressly allowed as per the income tax law. Now let us discuss what are all the deductions which are expressly allowed under the income tax law. While computing the profits of business or profession, the following expenses are expressly allowed as deduction by sections 30 to 37 from the profits and gains of the business or profession. Income Tax Act ಪ್ರಕಾರ ಸೆಕ್ಷನ್ 30 ಇಂದ 37 ವರೆಗೂ ಕೆಲವೊಂದು ಸ್ಪೆಸಿಫಿಕ್ ಆಗಿ ಕೆಲವೊಂದು ಡಿಡಕ್ಷನ್ಸ್ಗಳನ್ನ ಮೆನ್ಷನ್ ಮಾಡ್ತಾ ಬರ್ತಾರೆ ಅಥವಾ ಎಕ್ಸ್ಪೆನ್ಸಸ್ಗಳನ್ನ ಮೆನ್ಷನ್ ಮಾಡ್ತಾ ಬರ್ತಾರೆ. ಈ ಎಕ್ಸ್ಪೆನ್ಸಸ್ಗಳನ್ನ ನಾವು ಡೈರೆಕ್ಟ್ ಆಗಿ ಒಂದು ಬಿಸ್ನೆಸ್ ಇನ್ಕಮ್ ಇಂದ ನಾವು ಡಿಡಕ್ಷನ್ ಅನ್ನ ಮಾಡ್ತಾ ಬರ್ತೀವಿ. ಸೊ ಅಂತಹ ಎಕ್ಸ್ಪೆನ್ಸಸ್ಗಳನ್ನ ನಾವು ಡಿಡಕ್ಷನ್ಸ್ ಎಕ್ಸ್ಪ್ರೆಸ್ಲಿ ಅಲೋಡ್ ಅಂತಂದು ಹೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅಂಡ್ now let us look upon the expressly allowed deductions one by one. The first one, rent, rates, taxes, repairs and insurance for building used for business as per the section 30. So any business premises which is used exclusively for the purpose of business and all the expenses relating to that particular building is going to be considered as an a deduction as per the section 30. Means those expenses include the rent paid for that building or any other rates and taxes paid for that building or any the repair expenses included incurred for that particular building or the any insurance general insurance made for that building. Everything will be considered as an allowable business expense under the section 30. ಅಂದ್ರೆ ಒಬ್ಬ ವ್ಯಕ್ತಿ ಅಸಸಿ ಒಂದು ಬಿಸ್ನೆಸ್ ನ ನಡೆಸ್ತಾ ಇದ್ದಾನೆ ಅಂದ್ರೆ ಆ ಬಿಸ್ನೆಸ್ ಗೆ ಬೇಕಾಗಿರತಕ್ಕಂತಹ ಒಂದು ಸ್ಥಳ, ವ್ಯಾಪಾರ ಸ್ಥಳ ಅಥವಾ ಬಿಸ್ನೆಸ್ ಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಿಮೈಸಿಸ್ ಏನಿರುತ್ತಲ್ಲ, ಆ ಪ್ರಿಮೈಸಿಸ್ ಬಿಲ್ಡಿಂಗ್ ಅನ್ನ ನಾವು ಇಲ್ಲಿ ಆ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಂತಹ ಕೆಲವು ಖರ್ಚುಗಳನ್ನ ನಾವಿಲ್ಲಿ ಅಲೋ ಮಾಡ್ತಾ ಬರ್ತೀವಿ ಸೆಕ್ಷನ್ 30 ಅಲ್ಲಿ. ಸೊ ಅದು ಏನೇನು ಆ ಬಿಲ್ಡಿಂಗ್ ಕಟ್ತಕ್ಕಂಥ ಬಾಡಿಗೆ ಆಗಿರ್ತಕ್ಕಂಥದ್ದು ಇರ್ಬೋದು ಅಥವಾ ಅದಕ್ಕೆ ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಯಾವ್ದಾದ್ರು ಲೋಕಲ್ ಟ್ಯಾಕ್ಸಸ್ ಇರ್ಬೋದು, ತೆರಿಗೆ ಇರ್ಬೋದು, ಮಹಾನಗರ ಪಾಲಿಕೆ ಅಥವಾ ನಗರಸಭೆಯಿಂದ ಇಂಪೋಸ್ ಮಾಡ್ತಕ್ಕಂಥ ತೆರಿಗೆಗಳಾಗಿರ್ಬೋದು ಅಥವಾ ಆ ಬಿಲ್ಡಿಂಗಿಗೆ ಸಿಕ್ಕ ಪುಟ್ಟ ಏನಾದರೂ ರಿಪೇರಿಗಳನ್ನ ಮಾಡ್ತಾ ಹೋದ್ರೆ ಅಂದ್ರೆ ನಾಟ್ ಇನ್ ದ ನೇಚರ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇನ್ ದ ನೇಚರ್ ಆಫ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಾದರೂ ನಾವು ಮಾಡ್ತಾ ಬಂದ್ರೆ ಹಾಗೂ ಆ ಬಿಲ್ಡಿಂಗಿಗೆ ಏನಾದರೂ ನಾವು ಇನ್ಶೂರೆನ್ಸ್ ಮಾಡಿಸಿದ್ರೆ ಜನರಲ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಕೆಲಾಮಿಟಿ ಇನ್ಶೂರೆನ್ಸಸ್ ಆಗಿರ್ಬೋದು, ಯಾವುದೇ ರೀತಿ ಇನ್ಶೂರೆನ್ಸಸ್ ಮಾಡಿಸಿದ್ರು ಕೂಡ ಅವು ಎಲ್ಲವೂ ಕೂಡ ಅಲೋವಬಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಆಸ್ ಪರ್ ಸೆಕ್ಷನ್ 30. This is the first deduction which is expressly allowed. ಬಟ್ ಅಲ್ಲಿ ಒಂದು ನಮಗೆ ಕಂಡೀಷನ್ ಏನು ಬರುತ್ತೆ ಅಂದರೆ ದ ಬಿಲ್ಡಿಂಗ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಅಂತಂದು ಹೇಳ್ತೀವಿ. ಸೊ ಇಫ್ ದ ಸೇಮ್ ಬಿಲ್ಡಿಂಗ್ ಈಸ್ ಪಾರ್ಟ್ಲಿ ಯೂಸ್ಡ್ ಫಾರ್ ಬಿಸ್ನೆಸ್ ಅಂಡ್ ಪಾರ್ಟ್ಲಿ ಫಾರ್ ಅದರ್ ಪರ್ಪಸ್ ಮೇ ಬಿ ಫಾರ್ ರೆಸಿಡೆನ್ಸ್, then only the portion which is used for the business and the portion of expenses belonging to such a particular part is only considered for the claiming as a deduction. ಈಗ ನಾವೇನಾದರೂ ಒಂದು ಬಿಲ್ಡಿಂಗ್ ಅಲ್ಲಿ ಅರ್ಧ ಭಾಗವನ್ನು ನಾವು ರೆಸಿಡೆನ್ಸಿಗೆ ಯೂಸ್ ಮಾಡ್ತಾ ಇದೀವಿ, ಇನ್ನು ಅರ್ಧನ ಬಿಸ್ನೆಸ್ಸಿಗೆ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಆ ಬಿಲ್ಡಿಂಗಿಗೆ ಇನ್ಕರ್ ಆಗ್ತಕ್ಕಂತಹ ಎಲ್ಲ ಎಕ್ಸ್ಪೆನ್ಸಸ್ ಅಲ್ಲಿ ಅರ್ಧ ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಅಥವಾ ಅದು ಪ್ರಪೋರ್ಷನೇಟ್ ಆಗಿ ಈ ರೀತಿಯಾಗಿತ್ತು ಅಂದರೆ 60% ನಾವು ರೆಸಿಡೆನ್ಸಿಗೆ ಮತ್ತು 40% ಬಿಸ್ನೆಸ್ಸಿಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ಎಕ್ಸ್ಪೆನ್ಸಲ್ಲೂ ನಾವು 40% ಮಾತ್ರ ಅಂದರೆ ರೆಂಟಲ್ಲಿ 40%, ಟ್ಯಾಕ್ಸಸಲ್ಲಿ 40%, ಇನ್ಶೂರೆನ್ಸಲ್ಲಿ 40%, ಈ ರೀತಿ 40% ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಎಷ್ಟು ಪಾರ್ಟನ್ನ ನಾವು ಬಿಸ್ನೆಸ್ಸಿಗೆ ಯೂಸ್ ಮಾಡ್ತೀವೋ ಅಷ್ಟು ಪಾರ್ಟನ್ನ ನಾವು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇಫ್ ದ ಹೋಲ್ ಬಿಲ್ಡಿಂಗ್ ಈಸ್ ಎಕ್ಸ್ಕ್ಲೂಸಿವ್ಲಿ ಯೂಸ್ಡ್ ಫಾರ್ ದ ಬಿಸ್ನೆಸ್ ದೆನ್ ವಿ ಕ್ಯಾನ್ ಕನ್ಸಿಡರ್ ದ ಹೋಲ್ ಎಕ್ಸ್ಪೆನ್ಸಸ್. ಪೂರ್ತಿಯಾಗಿ ಬಿಲ್ಡಿಂಗ್ ಪೂರ್ತಿ ನಾವು ಬಿಸ್ನೆಸ್ಸಿಗೆ ಮಾತ್ರ ಯೂಸ್ ಮಾಡ್ತೀವಿ ಅಂತಂದರೆ ಪೂರ್ಣ ಎಕ್ಸ್ಪೆಂಡಿಚರ್ನ ನಾವು ಕ್ಲೇಮ್ ಮಾಡ್ತಾ ಬರ್ತೀವಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್ repairs and insurance of machinery, plant, furniture used for the purpose of business under section 31. Means here the section 31 says that the expenses relating to the machinery, plant and furniture which are used for the business. Means if we are paying any repair expenditure or if we are incurring any insurance on the machinery, plant, or if we are paying
rent on machinery, plant or furniture which is used for the purpose of business, then that is going to be considered as an allowable expense under the section 31. ಇಲ್ಲಿ ಕೂಡ ಅಷ್ಟೇ ಸೇಮ್ ಕಂಡೀಷನ್ ಅಪ್ಲಿಕೇಬಲ್ ಆಗುತ್ತೆ. those machinery, plant or furniture should be used for the purpose of business. If it is partly used for other purpose, only the part of the expenditure is considered. If it is fully used only for the purpose of business, the full expenditure is going to be allowed as a deduction under section 31. Now let us go for the third deduction, that is depreciation on assets used for business or profession. This is very important point to be considered, because always there will be a discrepancy in calculation of depreciation as per the accounting principles and as well as per the income tax law. So hence we need to observe the properly the depreciation which is charged under the P&L account, and that should be recalculated as per the provisions of the income tax law. The income tax law means the provisions regarding to section 32 says several important points, and we will discuss one by one. Under the Income Tax Act, depreciation is allowed on both the tangible assets and as well as the intangible assets. Tangible assets, the physical assets which we can touch and feel, and intangible assets which we cannot having a physical existence, like patents, copyrights, or brand values or brand images, brand icons. These things are we are going to call it as an and as well as goodwill. This we are going to call it as an intangible assets, and all other tangible assets like building, plant, machinery, car, vehicles, everything that is going to be considered as intangible assets. So as per the Income Tax Act, depreciation allowed on the both of tangible and as well as the intangible assets. And for calculating the depreciation on assets, the assets are classified into the different groups called as a block of assets. We need to understand the concept of block of assets. The term block of assets means a group of assets falling within a class of assets, either tangible or intangible, in respect of which the depreciation is allowed at the same rate. Means here the block of assets nothing but it is a group of assets. It is a group of assets which are similar in nature and which are charged at the same rate of depreciation. So such type of the assets we are going to call it as a block of an asset. ಇಲ್ಲಿ ಯಾವುದಾದ್ರು ಒಂದು ಅಸೆಟ್ಟಿನ ಒಂದು ಗ್ರೂಪು ಸೇಮ್ ಒಂದೇ ಥರ ಇರ್ತಕ್ಕಂಥ ಅಸೆಟ್ಸ್ ಆಗಿರ್ತವೆ, ಹಾಗೂ ಆ ಅಸೆಟ್ಸ್ ಮೇಲೆ ಒಂದೇ ರೇಟ್ ಆಫ್ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ಅಂತಹ ಅಸೆಟ್ಸ್ಗಳಿಗೆ ನಾವು ಬ್ಲಾಕ್ ಆಫ್ ಅಸೆಟ್ಸ್ ಅಂತಂದು ಹೇಳಿ ಕರಿತೀವಿ. ನಾವು ಆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡುವಾಗ ಇಡೀ ಬ್ಲಾಕಿಗೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ, ನಾಟ್ ಆನ್ ದ ಸಿಂಗಲ್ ಪರ್ಟಿಕ್ಯುಲರ್ ಅಸೆಟ್. ಈಗ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ, ಈಗ ಬಿಲ್ಡಿಂಗ್ಗಳು ಬಿಸ್ನೆಸ್ಸಿಗೆ ಯೂಸ್ ಮಾಡ್ತಕ್ಕಂತಹ ಬಿಲ್ಡಿಂಗ್ಗಳು ಎಲ್ಲವೂ ಕೂಡ ಒಂದೇ ಥರನೇ ಇರ್ತವೆ. ಮೀನ್ಸ್ ಬಿಲ್ಡಿಂಗ್ ಇಸ್ ಅ ಸೇಮ್ ಕೈಂಡ್ ಆಫ್ ಆಸೆಟ್. ನಮ್ಮ ಹತ್ರ ಈಗ ಬಿಸ್ನೆಸ್ಸಲ್ಲಿ 4 ಬಿಲ್ಡಿಂಗ್ಗಳಿದ್ದಾವೆ ಅಂತಂದರೆ 4 ಬಿಲ್ಡಿಂಗ್ನ ಸೇರಿ ಒಂದು ಬ್ಲಾಕ್ ಅಂತಂದು ಹೇಳಿ ಕನ್ಸಿಡರ್ ಮಾಡ್ಕೊಂತೀವಿ. ಆ 4 ಬಿಲ್ಡಿಂಗಿನ ಟೋಟಲ್ ವ್ಯಾಲ್ಯೂ ಮೇಲೆ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಾ ಹೋಗ್ತೀವಿ. ಇಂಡಿವಿಜುವಲ್ ಬಿಲ್ಡಿಂಗಿಗೆ ಸಪ್ರೇಟ್ ನಾವು ಚಾರ್ಜ್ ಮಾಡ್ತಾ ಹೋಗಲ್ಲ. ಅದೇ ರೀತಿಯಾಗಿ ಮಷಿನರಿ, ಈಗ ಎಲ್ಲ ಥರದ ಮಷಿನರಿಗಳು ಒಂದೇ ನೇಚರಲ್ಲಿ ಇರ್ತವೆ, ಹಾಗೂ ಎಲ್ಲಕ್ಕೂ ಒಂದೇ ರೇಟ್ ಆಫ್ ಡಿಪ್ರಿಸಿಯೇಷನ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಮಷಿನರಿಗಳನ್ನ ಒಂದು ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ ಆ ಬ್ಲಾಕಿಗೆ ಈಗ 15% ಡಿಪ್ರಿಸಿಯೇಷನ್ ಇದೆ ಅಂತಂದರೆ ಎಲ್ಲ ಮಷಿನರಿಗಳ ಟೋಟಲ್ ವ್ಯಾಲ್ಯೂ ಮೇಲೆ ನಾವು 15%ನ ಡಿಪ್ರಿಷಿಯೇಟ್ ಮಾಡ್ತಾ ಬರ್ತೀವಿ. ಇಂಡಿವಿಜುವಲ್ ಮಷಿನರಿನ ಬೇರೆ ಬೇರೆ ಡಿಪ್ರಿಷಿಯೇಟ್ ಮಾಡಲ್ಲ. ಹಾಗೆ ಆದರೆ ಈಗ ಫರ್ನಿಚರ್ನು ಮಷಿನರಿನೂ ಒಂದೇ ಬ್ಲಾಕಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ದೇ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಸೆಟ್ಸ್ ಆ್ಯಂಡ್ ದೇ ಆರ್ ಚಾರ್ಜ್ ವಿತ್ ಡಿಫ್ರೆಂಟ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಸೊ ಹಾಗಾಗಿ ಅವೆರಡನ್ನು ಬೇರೆ ಬೇರೆ ಮಾಡ್ತೀವಿ. ಹಾಗೆಯೇ ಬಿಲ್ಡಿಂಗ್ಗಳಿಗೆ ಬಂದಾಗ ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಬೇರೆ ಇರುತ್ತೆ, ಬಿಲ್ಡಿಂಗ್ ಯೂಸ್ ಫಾರ್ ಬಿಸ್ನೆಸ್ ಪರ್ಪಸ್ಸಿಗೆ ಯೂಸ್ ಮಾಡೋ ಬಿಲ್ಡಿಂಗಿಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಬೇರೆ ಇರುತ್ತೆ. ಸೊ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ ಒಂದು ಬ್ಲಾಕ್ ಆಗುತ್ತೆ, ಬಿಲ್ಡಿಂಗ್ಸ್ ಯೂಸ್ ಫಾರ್ ಬಿಸ್ನೆಸ್ ಪರ್ಪಸ್ಗೆ ಒಂದು ಬೇರೆ ಸಪ್ರೇಟ್ ಬ್ಲಾಕ್ ಆಗುತ್ತೆ. ಹಾಗಾಗಿ ದ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಸಿಮಿಲರ್ ಕೈಂಡ್ ಇರಬೇಕು, ಹಾಗೂ ಸೇಮ್ ರೇಟ್ ಆಫ್ ಡಿಪ್ರಿಸಿಯೇಷನ್ನ ನಾವು ಚಾರ್ಜ್ ಮಾಡ್ತಾ ಇರಬೇಕು. ಅಂತ ಒಂದು ಅಸೆಟ್ಗೆ ನಾವು ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಕರಿತೀವಿ. ಪ್ರೆಸೆಂಟ್ಲಿ ದೇರ್ ಆರ್ 13 ಬ್ಲಾಕ್ ಆಫ್ ಅಸೆಟ್ಸ್ ಆಫ್ ಟ್ಯಾಂಜಿಬಲ್ ಅಸೆಟ್ ಆ್ಯಂಡ್ 1 ಇಂಟ್ಯಾಂಜಿಬಲ್ ಅಸೆಟ್ಸ್ ಬ್ಲಾಕ್. ಈಗ ಈ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ನಾವು 13 ಥರದ ನಾವು ಬ್ಲಾಕ್ಸ್ಗಳು ಮಾಡ್ತಾ ಬರ್ತೀವಿ. ರೆಸಿಡೆನ್ಷಿಯಲ್ ಬಿಲ್ಡಿಂಗು, ಬಿಲ್ಡಿಂಗ್ ಯೂಸ್ ಫಾರ್ ಬಿಸ್ನೆಸ್ ಪರ್ಪಸ್, ಫರ್ನಿಚರು, ಮೋಟಾರ್ ಕಾರ್ಸು, ಈ ರೀತಿ ಬೇರೆ ಬೇರೆ 13 ಥರದ ಬ್ಲಾಕ್ಗಳನ್ನು ನಾವು ಮಾಡ್ಕೋಬೋದಾಗಿರ್ತದೆ. ಬಟ್ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಏನಂತಂದರೆ ಆಲ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಆರ್ ಕನ್ಸಿಡರ್ಡ್ ಇನ್ ಟು ದ ಸೇಮ್ ಬ್ಲಾಕ್. ಒಂದೇ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಬ್ಲಾಕ್ ಅಂತ. ಎಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್ಗೂ ಸೇಮ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಪ್ಲಿಕೇಬಲ್ ಆಗುತ್ತೆ. Then
Depreciation allowed is on written down value method. While preparing the P&L account, we will consider the depreciation sometimes on the basis of straight line method, sometimes on the basis of written down value method. But as per the Income Tax Act, the depreciation should be charged on the written down value method only. If the asset is used for 180 days or more during the previous year, then the full depreciation is claimed on that particular asset. If the asset is used for less than 180 days, only half of the depreciation is allowed for that particular previous year. ಈಗ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ಒಂದು ಅಸೆಟ್ ಅನ್ನು ಪರ್ಚೇಸ್ ಮಾಡಿದೀವಿ. ಆ ಅಸೆಟ್ ಅನ್ನ ನಾವು 180 ಡೇಸ್ಗಿಂತ ಜಾಸ್ತಿ ಯೂಸ್ ಮಾಡಿದೀವಿ, 180 ಡೇಸ್ ಆರ್ ಮೋರ್ ಅಂತಂದು ಹೇಳಿ ಯೂಸ್ ಮಾಡಿದೀವಿ ಅಂತಂದ್ರೆ ಆ ಒಂದು ಅಸೆಟ್ಟಿನ ಮೇಲೆ ಫುಲ್ ಇಯರ್ ಡಿಪ್ರಿಸಿಯೇಷನ್ ಅನ್ನು ನಾವು ಕ್ಲೇಮ್ ಮಾಡ್ಬೋದು. ಈವನ್ ಇಫ್ ಯು ಯೂಸ್ಡ್ ಓನ್ಲಿ ಫಾರ್ 181 ಡೇಸ್, 181 ದಿನಗಳನ್ನು ನಾವು ಬಳಸಿದ್ರೂ ಕೂಡ ಇಡೀ ವರ್ಷದ ಡಿಪ್ರಿಸಿಯೇಷನ್ ಅನ್ನು ನಾವು ಚಾರ್ಜ್ ಮಾಡ್ಬೋದು. ಇಫ್ ದ ಅಸೆಟ್ ಈಸ್ ಯೂಸ್ಡ್ ಫಾರ್ ಲೆಸ್ ದ್ಯಾನ್ 180 ಡೇಸ್, 180 ಅಥವಾ ಅದಕ್ಕಿಂತ ಕಡಿಮೆ ದಿನಗಳನ್ನು ಏನಾದರೂ ಅದನ್ನು ಬಳಸಿದ್ದೀವಿ ಅಂತಂದರೆ ಅಂಥ ಸಂದರ್ಭದಲ್ಲಿ ಹಾಫ್ ಆಫ್ ದ ಡಿಪ್ರಿಸಿಯೇಷನ್ ಈಸ್ ಎಲಿಜಿಬಲ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ದಟ್ ಈಸ್ ಎಲಿಜಿಬಲ್ ಫಾರ್ 15% ಡಿಪ್ರಿಸಿಯೇಷನ್ ಇರುತ್ತೆ. ಆ ಬಿಲ್ಡಿಂಗ್ನ ನಾವು ಕೇವಲ 160 ದಿನನೋ 170 ದಿನ ಮಾತ್ರ ಬಳಸಿದ್ದೀವಿ ಅಂತಂದರೆ ಆ ಬಿಲ್ಡಿಂಗ್ ಮೇಲೆ ಚಾರ್ಜ್ ಆಗ್ತಕ್ಕಂಥ ಡಿಪ್ರಿಸಿಯೇಷನ್ನ ನಾವು ಮಲ್ಟಿಪ್ಲೈ ಬೈ 1/2 ಮಾಡ್ತೀವಿ, ಅಥವಾ 50% ಮಲ್ಟಿಪ್ಲೈ ಮಾಡಿ ಬರ್ತಕ್ಕಂತಹ ವ್ಯಾಲ್ಯೂನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇಫ್ ದಟ್ ಬಿಲ್ಡಿಂಗ್ ಈಸ್ ಯೂಸ್ಡ್ ಫಾರ್ ಮೋರ್ ದ್ಯಾನ್ 180 ಡೇಸ್, full depreciation is going to be considered. That is the rule under the income tax law, section 32. Then other important rates of depreciation are, for as I told you, the residential buildings are charged at 5%, and the non-residential buildings, that is buildings used for business purpose, are charged at 10%. Motor car, surgical equipments and some plants and machineries are charged at 15%. Books used for professional purpose, like ಈಗ ಲಾ ಒಬ್ಬ ಅಡ್ವೊಕೇಟ್ ಇದ್ದಾನೆ ಅಂದರೆ ಅವರು ಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಬುಕ್ಸ್ಗಳನ್ನ ತಗೊಂಡ್ರೆ ಅದಕ್ಕೆ 40% ಡಿಪ್ರಿಸಿಯೇಷನ್ ಇರುತ್ತೆ. ಹಾಗೂ ಚಾರ್ಟೆಡ್ ಅಕೌಂಟೆಂಟ್ ಅವರು ಇನ್ಕಮ್ ಟ್ಯಾಕ್ಸ್ ಲಾಗೆ ಸಂಬಂಧಪಟ್ಟಿರೋ ಬುಕ್ಸ್ಗಳನ್ನ ಇಟ್ಕೊಂಡ್ರೆ, ಡಾಕ್ಟರ್ ಅವರ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ಬುಕ್ಸ್ಗಳನ್ನ ಇಟ್ಕೊಂಡ್ರೆ ಸೊ ಅಂಥ ಟೈಮಲ್ಲಿ ಅದಕ್ಕೆ 40% ಅಷ್ಟು ಡಿಪ್ರಿಸಿಯೇಷನ್ ಇರುತ್ತೆ. ಆ್ಯಂಡ್ ಈವನ್ ಫಾರ್ ಸಮ್ ಆಫ್ ದ ಜರ್ನಲ್ಸ್ಗಳು ಮ್ಯಾಗಝೈನ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಂತಂದರೆ, ಫಾರ್ ದೋಸ್ ಜರ್ನಲ್ಸ್ ಆ್ಯಂಡ್ ಮ್ಯಾಗಝೈನ್ಸ್ ದೇರ್ ವಿಲ್ ಬಿ 100% ಡಿಪ್ರಿಸಿಯೇಷನ್. ಯಾಕೆ ಅಂತಂದರೆ ಒಂದು ಜರ್ನಲ್ಗೆ ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಅದು ರಿಲೀಸ್ ಆಗಿರುತ್ತೆ, ಪೀರಿಯಡ್ ಆದಮೇಲೆ ಅದ್ರ ವ್ಯಾಲಿಡಿಟಿ ಮುಗಿದೋಗಿರುತ್ತೆ, ಹಾಗಾಗಿ ಅದಕ್ಕೆಲ್ಲ 100% ಡಿಪ್ರಿಸಿಯೇಷನ್ ಇರುತ್ತೆ. ಆ್ಯಂಡ್ ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ನಾವು ಏನು ಯೂಸ್ ಮಾಡ್ತೀವಲ್ಲ, ಇಂತಹ ಕಂಪ್ಯೂಟರ್ಸ್ ಮತ್ತು ಅದರ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗೆ 40% ಡಿಪ್ರಿಸಿಯೇಷನ್ ಇರ್ತಕ್ಕಂಥದ್ದು. ಹಾಗೂ ಆಲ್ ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ 25%. ಎಲ್ಲ ಥರದ ಪೇಟೆಂಟ್ಸು, ಕಾಪಿರೈಟ್ಸು, ಯಾವುದೇ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದ್ದರೂ ಅವೆಲ್ಲವೂ ಕೂಡ 25% ಡಿಪ್ರಿಸಿಯೇಷನ್ ಅಲೋಬಲ್ ಇರ್ತದೆ. These are some of the important rates of depreciation. Other than this, there are n number of items, so 13 blocks ನಮಗೆ ಬರ್ತಾ ಹೋಗ್ತದೆ. ಆ್ಯಂಡ್ ನಮಗೆ ಪ್ರಾಬ್ಲಮ್ಸ್ ಮಾಡುವಾಗ ಏನಾದರೂ ಸಂಬಂಧಪಟ್ಟಂಗೆ ಯಾವ್ದಾದ್ರು ಹೊಸದು ಇವನ್ ಬಿಟ್ಟು ಬೇರೆ ಏನಾದರೂ ಐಟಮ್ಸ್ ಅಂದರೆ ವಿಲ್ ಡಿಸ್ಕಸ್ ಇಟ್ ದೇರ್ ಇಟ್ ಸೆಲ್ಫ್. ಅದಕ್ಕೆ ಎಷ್ಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಆಗುತ್ತೆ ಅನ್ನೋದನ್ನು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂತಂದ್ರೆ ನಾವು ಅಲ್ಲಿ ಡಿಸ್ಕಸ್ ಮಾಡಿ ಅಸ್ಯೂಮ್ ಮಾಡ್ಕೋಬೋದಾಗಿರುತ್ತೆ. And these are all the very important points regarding the deductions which are expressly allowed. In this session we discussed only the 3 sections, that is section 30 regarding the expenses relating to the business premises, and section 31 which is relating to the plant machinery and which are used for the purpose of business, and furniture which is used for the purpose of business, and the section 32 which is relating to the depreciation on assets. So you ಮೂರನ್ನ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. And there are some other the expenses which are expressly allowed as a deduction. We'll discuss in the upcoming session. And for the further reading regarding these things, you can refer these books. Dr. H.C. Mehrotra Goyal, Income Tax Law and Accounts, Sahitya Bhavan Publications, Agra, and Dr. C. Baswantappa, Law and Practice of Income Tax, Basavakarana Publications, Davangere. And you can refer the websites of incometaxindia.gov.in and as well as icaa.org. I thank everyone for watching this video, and kindly like and subscribe if you like this video, and as well as comment with your suggestions and as well as clarifications which you require. Thank you everyone.